ಇಷ್ಟು ಪೀಠಿಕಾ ಪದ್ಯಗಳ ನಂತರ ಈ ಕಾವ್ಯವನ್ನು ಯಾರಿಗೆ ಅರ್ಪಣೆ ಮಾಡಬೇಕು ಕೇಳಿ. 100 ಕೋಟಿ ಋಣಕ್ಕೆ ನಾ ಸಿಲುಕಿದ್ದು ತೀರಿಸಲಾಗದೆ ಬಾರಿ ಬಾರಿ ಕೃತಜ್ಞನೆನ್ನಲು ಶಬ್ದ ಸಾಲದೆ ನೊಂದೆನೈ. ಧಾರುಣಿ ಶಿರಬಂದು ಕೆತ್ತಿ ಯಥೇಚ್ಛ ಅಂಡವನೆತ್ತುತ ಧಾರುಣಿ ಶಿರಬಂದು ಕೆತ್ತಿ ಯಥೇಚ್ಛ ಅಂಡವನೆತ್ತುತ ಸಾರಸಾಂದ್ರದಿ ಕಾಪಿಡುತ್ತಿಹ ರೈತ ಯೋಗಿಗೆ ವಂದನಂ. ಈ ಭೂಮಿಯ ಮೇಲೆ ಹುಟ್ಟಿದ ದಿನದಿಂದ ಇವತ್ತಿನವರೆಗೂ ನಾನು ಎಷ್ಟೋ ಸಾವಿರಾರು ಜನರ ಋಣಕ್ಕೆ ಬಿದ್ದಿದ್ದೀನಿ. ಯಾರ್ಯಾರ ಋಣ ತೀರಿಸೋದು? ಯಾರ್ಯಾರಿಗೆ ಗೊತ್ತು ನಾನು ಋಣಿಯಾಗಿದ್ದೀನಿ. ಲೆಕ್ಕ ಹಾಕ್ತಾ 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 ಲೆಕ್ಕನೇ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ಕೆಲವು ಜನರನ್ನು ಗುರುತಿಸ್ಬಿಟ್ಟು ಇಂತಹವರಿಗೆ ಈ ಕೃತಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಮೊದಲನೇ ಬಾರಿ ಹೇಳೋದಾದರೆ ಇಡೀ ಭೂಮಿ ನಿಂತಿರ್ತಕ್ಕಂತಹದ್ದು, ಇಡೀ ಮಾನವ ಜನಾಂಗ ನಿಂತಿರ್ತಕ್ಕಂಥದ್ದು ರೈತನ ಶಕ್ತಿಯ ಮೇಲೆ, ರೈತನ ದುಡಿಮೆಯ ಮೇಲೆ. ಇಂತಹ ರೈತ ಭೂಮಿಯನ್ನು ಉತ್ತು ಬಿತ್ತಿ ನಮಗೋಸ್ಕರ ಬೆಳೆದು ಊಟ ಕೊಡ್ತಾ ಇದ್ದಾನೆ. ಅವನಿಗೆ ನಾನು ಈ ಕೃತಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ರೈತನಿತ್ತುದ ಭೋಜ್ಯವಾಗಿ ಪಾಕಶಾಸ್ತ್ರಿಗೆ ವಂದನಂ. ದಾತದೈವದ ದೂತ ಅಂದವನೀವದಾನಿಗೆ ವಂದಿಪೆನ್. ಮಾತೆ ಮಾತೃಗೆ ಅನ್ನಪೂರ್ಣೆಗೆ ಭಾರ್ಯ ದೇವಿಗೆ ವಂದನಂ. ಮಾತೆ ಮಾತೃಗೆ ಅನ್ನಪೂರ್ಣೆಗೆ ಭಾರ್ಯ ದೇವಿಗೆ ವಂದನಂ. ಭೂತಳಕ್ಕಿಳಿದಿದ್ದ ತೋಯವ ಕಂಡ ಜ್ಞಾನಿಗೆ ವಂದಿಪೆನ್. ರೈತ ಅನ್ನವನ್ನು ಬೆಳಿತಾನೆ, ಅಕ್ಕಿ ಬೇಳೆ ಎಲ್ಲವನ್ನು ಬೆಳಿತಾನೆ. ಅದನ್ನು ಹ್ಯಾಕೆ ತಿನ್ನೋದು ನಾನು? ಅದು ಕಚ್ಚಾ ವಸ್ತು. ಅದನ್ನು ಭೋಜ್ಯವಾಗಿ ತಯಾರು ಮಾಡಿ ನಮಗೆ ಬಡಿಸ್ತಾನೆ ಒಬ್ಬ ಪಾಕಶಾಸ್ತ್ರಿ. ಮದುವೆ ಮನೆಗೆ ಹೋದರೆ ಎಷ್ಟು ಚೆನ್ನಾಗಿದೆಯಪ್ಪ ಊಟ ಅಂತ ಹೇಳ್ತೀವಿ. ಅದ್ರ ಹಿಂದೆ ಆ ಪಾಕಶಾಸ್ತ್ರಿ ಅವನ ಸಹಚರರ ಒಂದು ಶ್ರಮ ಅಡಗಿದೆ. ಆ ಶ್ರಮಕ್ಕೆ ನಮ್ಮದು ಒಂದು ನಮಸ್ಕಾರ ಇದೆ. ಅಡುಗೆಯವರಿಗೆ ಈ ಕೃತಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಇಷ್ಟಲ್ದೇ ಈ ರೈತ ಬೆಳೆದುಕೊಟ್ಟಂತಹ ಅಕ್ಕಿಗೆ ತನ್ನ ಪ್ರೀತಿಯನ್ನು ಬೆರೆಸಿ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಅವಳು ಪ್ರೀತಿಯನ್ನು ಸೇರಿಸಿ ನನಗೆ ತುತ್ತು ಕೊಟ್ಟಳು. ಅವಳಿಗೆ ಈ ಕೃತಿ ಅರ್ಪಣೆ. ಇಷ್ಟಲ್ಲದೆ ತಾಯಿಯೂ ಆಗಿ ಹೆಂಡತಿಯೂ ಆಗಿ ಕೆಲಸ ಮಾಡ್ತಿರ್ತಕ್ಕಂತಹ ನನ್ನ ಧರ್ಮಪತ್ನಿ ನನ್ನನ್ನು ನೋಡ್ಕೋತಾ ಇದ್ದಾಳೆ. ಅವಳು ಹಾಕ್ತಾ ಇರೋ ಊಟದಿಂದ ನಾನು ಜೀವಂತವಾಗಿ ಬದುಕಿದ್ದೀನಿ. ಹಾಗಾಗ್ಬಿಟ್ಟು ಈ ಕೃತಿ ಆಕೆಗೆ ಅರ್ಪಣೆ. ಇಲ್ಲಿ ಹೆಂಡತಿ ಅಥವಾ ತಾಯಿ ಅಂತ ಹೇಳಿದರೆ ನನ್ನ ಹೆಂಡತಿ ಅಥವಾ ನನ್ನ ತಾಯಿ ಅಂತ ಅಲ್ಲ. ಪ್ರಪಂಚದ ಎಲ್ಲ ಸ್ತ್ರೀಯರನ್ನು ಕುರಿತು ಅವರ ಗಂಡಂದಿರು ಹೇಳ್ತಕ್ಕಂತಹ ಮಾತುಗಳನ್ನು ನಾನು ಪುರುಷರ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ. ಇಷ್ಟು ಮಾತ್ರ ಅಲ್ಲ, ಇದನ್ನೆಲ್ಲ ಕಂಡುಹಿಡಿದವರು ಯಾರು? ಅಕ್ಕಿನ ಬೆಳಿಬೇಕು ಅಂತ ಯಾರು ಹೇಳ್ಕೊಟ್ರು? ಬೇಳೆ ಬೆಳಿಬೇಕು ಅಂತ ಯಾರು ಹೇಳ್ಕೊಟ್ರು? ಅದು ಗೊಬ್ಬರ ಹಾಕಬೇಕು ಅಂತ ಯಾರು ಹೇಳ್ಕೊಟ್ರು? ನೀರಿದೆ ತೋಟದೊಳಗಡೆ, ಅಷ್ಟು ಬಾವಿ ತೋಡಿದ್ರೆ ನೀರು ಬರುತ್ತೆ. ಇದನ್ನೆಲ್ಲ ಕಂಡುಹಿಡಿದವರು ಯಾರು? ಯಾರೋ ವಿಜ್ಞಾನಿಗಳು ಕುತೂಹಲದಿಂದ ಕಂಡುಹಿಡಿದಿದ್ದಾರೆ. ಅಂತಹ ವಿಜ್ಞಾನಿಗಳಿಗೆ ನಾನು ಈ ಕೃತಿಯನ್ನು ಅರ್ಪಣೆ ಮಾಡ್ತೀನಿ.
ಎನ್ನ ಮಾನವ ಮುಚ್ಚಲಂಬರವಿತ್ತು ಬೆಚ್ಚಗಿಡುತ್ತಲ ಮಾನವೋತ್ತಮ ದರ್ಜಿ ತಣ್ಣಗೆ ಬೆತ್ತಲಾಗಿದೆ ನೊಂದೆನ ಧನ್ಯ ತಾಳ್ಮೆಯ ನಿರ್ವಿಕಾರದ ಶುದ್ಧಕಾರಕನಾಪಿತಂ ಧನ್ಯ ತಾಳ್ಮೆಯ ನಿರ್ವಿಕಾರದ ಶುದ್ಧಕಾರಕನಾಪಿತಂ ಮಾನ್ಯ ನೂತನ ರೂಪ ನೀಡುವ ಕರ್ಮಯೋಗಕ್ಕೆ ವಂದಿಪೆನ್ ರೈತ ಅನ್ನ ಕೊಟ್ಟ, ಹೆಂಡತಿ ಅಡುಗೆ ಮಾಡಿ ನನಗೆ ಬಡಿಸಿದ್ಲು, ಹೊಟ್ಟೆ ತುಂಬಿತು. ಅಷ್ಟು ಸಾಕ? ಹಾಗಾದರೆ ಬಟ್ಟೆ ಬೇಡವಾ? ಇಂತಹ ಸಂದರ್ಭದಲ್ಲಿ ಒಬ್ಬ ದರ್ಜಿ ಅವನ ಪಾಪ ಯಾವುದೋ ಪ್ಯಾಂಟು ಯಾವುದೋ ಶರ್ಟ್ ಹಾಕ್ಕೊಂಡು ಯಾವುದೋ ಹವಾಯಿ ಚಪ್ಪಲಿ, ಅದು ಹರ್ಕೊಂಡು ಹೋಗಿರೋವಂತಹ ಚಪ್ಪಲಿ, ಹರಿದಿರ್ತಕ್ಕಂತಹ ಬಟ್ಟೆ ಅವನು ಹಾಕ್ಕೊಳ್ತಾನೆ. ನಮಗೆ ಹೊಸ ಹೊಸ ಬಟ್ಟೆಗಳನ್ನು ಹೊಲ್ಕೊಡ್ತಾನೆ. ಎಲ್ಲ ಈಗೀಗಂತೂ ಡಿಸೈನರ್ ವೇರ್ ಅಂತ ಹೇಳ್ತಾರೆ, ಅಂಥಂಥ ಒಂದು ಸುಂದರವಾದಂತಹ ಬಟ್ಟೆಗಳನ್ನು ಕೊಡ್ತಾನೆ. ಈ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಎಷ್ಟೋ ಜನ ಹೆಂಗಸರು 4,000, 3,000, 5,000ಕ್ಕೆ ದಿನವೆಲ್ಲ ಕೆಲಸ ಮಾಡ್ತಾರೆ. ಅವ್ರು ಮಾತ್ರ ಯಾವುದೋ ಹಳೆ ಮಾಸ್ಟರ್ ಸೀರೆ ಉಟ್ಕೊಂಡಿರ್ತಾರೆ. ಅಂಥವರಿಗೆ ಈ ಕೃತಿಯನ್ನು ಅರ್ಪಣೆ ಮಾಡ್ತೀನಿ. ಇದಲ್ಲದೆ ನನ್ನ ದೇಹದ ಸೌಂದರ್ಯವನ್ನು ಕಾಪಾಡ್ತಾನೊಬ್ಬ ನಾಪಿತ ಅಂತ, ಅವನು ಕ್ಷೌರಿಕ ಆಯುಷ್ಕರ್ಮ ಮಾಡ್ತಾನೆ. ಅವನು ನನ್ನ ದೇಹದ ಸೌಂದರ್ಯವನ್ನು ಕಾಪಾಡ್ತಕ್ಕಂತಹ ಆ ಆಯುಷ್ಕರ್ಮಿಗೆ ನಾನು ಈ ಕೃತಿಯನ್ನು ಅತೀವ ಭಕ್ತಿಯಿಂದ ಅರ್ಪಿಸ್ತೀನಿ. ಆ ಸಮಾಜ ಚೆನ್ನಾಗಿರಲಿ.